ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾವೇರಿ ಹೋರಾಟದ ಬಗ್ಗೆ ನಟಿ ರಾಗಿಣಿ ತಾತ್ಸಾರದ ಹೇಳಿಕೆ. ತಮಿಳುನಾಡಿಗೆ ನೀರು ಹರಿಸೋದನ್ನ ಸಮರ್ಥಿಸಿಕೊಂಡ್ರ, ನೀರು ಎಲ್ಲರ ಹಕ್ಕು ಅಂತ ಅಂದ್ರ ಏನಂದ್ರು ಅನ್ನೋದನ್ನ ಫಸ್ಟ್ ನೋಡ್ಬೇಕು, ಆಮೇಲೆ ಮುಂದಿನ ಮಾತು. ಅದ್ರ ಬಗ್ಗೆ ನಾನು ಪರ್ಸನಲ್ ಆಗಿ ಏನೋ ಕಮೆಂಟ್ ಮಾಡೋಕೆ ಇಷ್ಟಪಡಲ್ಲ. ಬಟ್ ಐ ಥಿಂಕ್ ನೀರಿರೋದು ಇಸ್ ಒಂದು ಇಟ್ಸ್ ಅ ನ್ಯಾಚುರಲ್ ರಿಸೋರ್ಸ್ ಆ್ಯಂಡ್ ಇಟ್ ಶುಡ್ ಬಿ, ಅಂದರೆ ಪ್ರತಿಯೊಂದು ಪರ್ಸನ್ದು ಅಧಿಕಾರ ನೀರು ಕುಡಿಯೋದು, ನಾವು ಊಟ ಮಾಡೋದು. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ಇನ್ನೂ ಗೊತ್ತಾಗಬೇಕು ಏನು ನಡೀತಿದೆ, ನನಗೆ ಅಷ್ಟು ನಾಲೆಜ್ ಇಲ್ಲ, ಬಿಕಾಸ್ ನಾನು ಪಿಕ್ಚರ್ ಪ್ರಮೋಟ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಸರ್ ಅದ್ರ ಬಗ್ಗೆ ನಾನು ಪರ್ಸನಲ್ ಆಗಿ ಏನೋ ಕಮೆಂಟ್ ಮಾಡೋಕೆ ಇಷ್ಟಪಡಲ್ಲ. ಬಟ್ ಐ ಥಿಂಕ್ ನೀರಿರೋದು ಇಸ್ ಒಂದು ಇಟ್ಸ್ ಅ ನ್ಯಾಚುರಲ್ ರಿಸೋರ್ಸ್ ಆ್ಯಂಡ್ ಇಟ್ ಶುಡ್ ಬಿ, ಅಂದರೆ ಪ್ರತಿಯೊಂದು ಪರ್ಸನ್ದು ಅಧಿಕಾರ ನೀರು ಕುಡಿಯೋದು, ನಾವು ಊಟ ಮಾಡೋದು. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ಇನ್ನೂ ಗೊತ್ತಾಗಬೇಕು ಏನು ನಡೀತಿದೆ, ನನಗೆ ಅಷ್ಟು ನಾಲೆಜ್ ಇಲ್ಲ, ಬಿಕಾಸ್ ನಾನು ಪಿಕ್ಚರ್ ಪ್ರಮೋಟ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಸರ್ ಅದ್ರ ಬಗ್ಗೆ ನಾನು ಪರ್ಸನಲ್ ಆಗಿ ಏನೋ ಕಮೆಂಟ್ ಮಾಡೋಕೆ ಇಷ್ಟಪಡಲ್ಲ. ಬಟ್ ಐ ಥಿಂಕ್ ನೀರಿರೋದು ಇಸ್ ಒಂದು ಇಟ್ಸ್ ಅ ನ್ಯಾಚುರಲ್ ರಿಸೋರ್ಸ್ ಆ್ಯಂಡ್ ಇಟ್ ಶುಡ್ ಬಿ, ಅಂದರೆ ಪ್ರತಿಯೊಂದು ಪರ್ಸನ್ದು ಅಧಿಕಾರ ನೀರು ಕುಡಿಯೋದು, ನಾವು ಊಟ ಮಾಡೋದು. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ಇನ್ನೂ ಗೊತ್ತಾಗಬೇಕು ಏನು ನಡೀತಿದೆ, ನನಗೆ ಅಷ್ಟು ನಾಲೆಜ್ ಇಲ್ಲ, ಬಿಕಾಸ್ ನಾನು ಪಿಕ್ಚರ್ ಪ್ರಮೋಟ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಸರ್ ಅದ್ರ ಬಗ್ಗೆ ಅಲ್ಲ, ನಿಮಗೂ ಮಾಧ್ಯಮದವ್ರಿಗೆ ಬೇರೆ ಕೆಲಸ ಇಲ್ಲ. ನಾಲೆಜ್ ಇಲ್ಲದೆ ಇರೋರ ಹತ್ರ ಎಲ್ಲ ಮೈಕ್ ಹಿಡಿದ್ಬಿಟ್ರೆ ಇನ್ನೇನು ಮಾತಾಡ್ತಾರೆ ಅವರು? ನಾಲೆಜ್ ಇರೋರ ಹತ್ರ ಮಾತಾಡಿ, ಅವ್ರಿಗೆ ಪಾಪ ಏನು ಕಾವೇರಿ ಏನು ಗೊತ್ತು, ನೀರೇನು ಗೊತ್ತು? ಅವ್ರಿಗೆ ಗೊತ್ತಿರೋದು ನ್ಯಾಚುರಲ್ ರಿಸೋರ್ಸು, ಕುಡಿಯೋ ನೀರು ಪ್ರತಿಯೊಬ್ಬರ ಹಕ್ಕು ಅಂತ. ಪಾಪ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತು ಅವ್ರಿಗೆ. ಗೊತ್ತಿಲ್ಲದೆ ಇರೋರ ಹತ್ರ ನೀವು ಹೋಗ್ಬಿಟ್ಟು ಮೈಕ್ ಹಿಡಿದ್ಬಿಟ್ಟು ಮೇಡಮ್ ಕಾವೇರಿ ಬಗ್ಗೆ ಮಾತಾಡಿ, ಕಾವೇರಿ ಬಗ್ಗೆ ಮಾತಾಡಿ ಅಂದರೆ ನನಗೆ ಗೊತ್ತಿಲ್ಲ ಕಣ್ರಿ, ನಂಗೆ ನಾಲೆಜೇ ಇಲ್ಲ, ನಾನು ಹೆಂಗೆ ಮಾತಾಡಲಿ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಅವರು. ಈ ಹಿಂದೆ ತುಂಬ ನಾಲೆಜ್ ಇತ್ತು ಅವ್ರಿಗೆ, ಈಗ ಯಾಕೋ ಒಂದು ಸ್ವಲ್ಪ ನಾಲೆಜ್ ಕಡಿಮೆ ಆದಂಗೆ ಆಗಿದೆ ನಟಿ ರಾಗಿಣಿ ಅವ್ರಿಗೆ. ಈ ಹಿಂದೆ 2023ರಲ್ಲಿ ಇದೇ ರೀತಿ ಸೆಪ್ಟೆಂಬರ್ನಲ್ಲಿ ತಮಿಳ್ನಾಡಿಗೆ ನೀರು ಬಿಡಬೇಕು ಅಂತ ಆದೇಶ ಆದಾಗ ನಮಗೆ ಕುಡಿಯೋಕೆ ನೀರಿಲ್ಲ, ಅವ್ರಿಗೆ ಹೆಂಗ್ರಿ ಕೊಡೋದು ಅಂದಿದ್ರು ಮೇಡಮ್ ಅವರು. ಅವಾಗ ತುಂಬ ನಾಲೆಜ್ ಇತ್ತು. ಅದಾದಮೇಲೆ ಅದಕ್ಕಿಂತ ಮುಂಚೆ 2016ರಲ್ಲಿ ಇದೇ ರೀತಿ ಸೆಪ್ಟೆಂಬರ್ನಲ್ಲಿ ಕುಡಿಯೋ ನೀರಿನ ವಿಚಾರಕ್ಕೆ ಮತ್ತು ತಮಿಳ್ನಾಡಿಗೆ ನೀರು ಬಿಡೋ ವಿಚಾರಕ್ಕೆ, ಕಾವೇರಿ ವಿಚಾರಕ್ಕೆ, ಕಾವೇರಿ ನಮ್ಮದು, ನಾವು ನೀರು ಬಿಡಲ್ಲ ಅಂತ ಕಮೆಂಟ್ ಮಾಡಿದರು. ಪ್ರತಿ ಬಾರಿಯೂ ಕಾವೇರಿ ವಿಚಾರದಲ್ಲಿ ರಾಗಿಣಿ ಅವರ ಸ್ಟ್ಯಾಂಡ್ ತುಂಬ ಕ್ಲಾರಿಟಿ ಇತ್ತು ಮತ್ತು ಅವರು ಕಾವೇರಿ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅಷ್ಟರ ಮಟ್ಟಿಗೆ ಅವ್ರಿಗೆ ನಾವು ಕ್ರೆಡಿಟ್ ಕೊಡಬೇಕು. ಅದೇ ಫ್ಲೋ ಅಲ್ಲೇ ಕೇಳಿದ್ದಾರೆ, ಅಲ್ಲ ಈ ಹಿಂದೆ ಕಾವೇರಿ ಅಂತ ಬಂದಾಗ ಕರ್ನಾಟಕದ ಒಬ್ಬ ನಟಿಯಾಗಿ ನೀವು ಕರ್ನಾಟಕದ ಮತ್ತು ನಮ್ಮ ಕಾವೇರಿಯ ಪರವಾಗಿ ಮಾತಾಡಿದ್ದೀರಾ ಅನ್ನೋ ಕಾರಣಕ್ಕೆ ತಮಗೆ ಮೈಕ್ ಇಟ್ಟಿದ್ದಾರೆ. ತಮಗೆ ಹಳೆ ನೆನಪುಗಳೆಲ್ಲ ಅಳಿದು ಹೋಗಿದೆ ಅಂತ ನಮ್ಗೇನು ಗೊತ್ತ್ರಿ ಮೇಡಮ್? ರಾಗಿಣಿ ಮೇಡಮ್, ಹಳೆ ನೆನಪುಗಳೆಲ್ಲ ಅಳಿಸಿ ಹೋಗಿವೆ, ನೀವೀಗ ಹೊಸ ಮನುಷ್ಯರಾಗಿದ್ದೀರಿ, ಈಗ ಒಂದು ಸ್ವಲ್ಪ ನಾಲೆಜೇ ಇಲ್ದಂಗೆ ಆಗಿದ್ದೀರಿ ಅಂತ ನಮ್ಗೆ ಗೊತ್ತಿರಲಿಲ್ಲ. ಹಾಗಾಗಿ ನಮ್ಮವ್ರು ಮೈಕ್ ಹಿಡಿದ್ಬಿಟ್ಟಿದ್ದಾರೆ. ಐ ಆಮ್ ಸಾರಿ ಮುಂದಕ್ಕೆ ಹೋಗೋಣ.